ಕೊನೆಯ ಪತ್ರ. ಸಂಜೆ 6 ಗಂಟೆ ಆಗಿತ್ತು. ಸೂರ್ಯ ಹೋಗಿ ಚಂದ್ರ ಆಗಮಿಸ್ತಾ ಇದ್ದ. ಅದೇ ಸಮಯಕ್ಕೆ ಮಳೆ ಜೋರಾಗಿ ಸುರಿತಾ ಇತ್ತು. ಅರ್ಜುನ್ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ. ಅಷ್ಟರಲ್ಲಿ ಒಬ್ಬ ಸುಂದರವಾದ ಹುಡುಗಿ ಅವನ ಬಳಿ ಬಂದು ಅವನಿಗೆ ಒಂದು ಪತ್ರ ಕೊಟ್ಟು ನಸು ನಕ್ಕಿ ಹೇಳಿದ್ಲು, ಇದನ್ನ ಓದಿ, ಆದರೆ ನಾನು ಹೋದ ನಂತರ ಮಾತ್ರ ಅಂತ. ಅರ್ಜುನ್ ಆಶ್ಚರ್ಯದಿಂದ ಅವಳನ್ನ ನೋಡ್ದ. ಅವಳು ನಗ್ತಾ ಬಸ್ ಹತ್ತಿದ್ಲು. ಬಸ್ ನಿಧಾನವಾಗಿ ಹೊರಡ್ತು. ಅರ್ಜುನ್ ಪತ್ರವನ್ನ ತೆರೆದ. ಅದರ ಮೊದಲ ಸಾಲು ಹೀಗಿತ್ತು, ನಾನು ನಿನ್ನನ್ನು 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀನಿ. ಅವನ ಕೈಗಳು ನಡಗಿದ್ವು. ಅವಳ ಹೆಸರು ನಂದಿನಿ. ಪ್ರತಿದಿನ ಅದೇ ಬಸ್ನಲ್ಲಿ ಇವರಿಬ್ರು ಪ್ರಯಾಣ ಮಾಡ್ತಿದ್ರು. ಆದರೆ ಇಬ್ರು ಕೂಡ ಎಂದೂ ಮಾತಾಡಿರ್ಲಿಲ್ಲ. ಆದರೆ ಅರ್ಜುನ್ ಕೂಡ ಅವಳನ್ನ ಇಷ್ಟಪಡ್ತಾ ಇದ್ದ. ಆದರೆ ಹೇಳೋ ಧೈರ್ಯ ಇರಲಿಲ್ಲ. ಪತ್ರದಲ್ಲಿ ಮುಂದುವರೆದಿತ್ತು, ನೀನು ಯಾವಾಗಲೂ ಕಿಟಕಿ ಪಕ್ಕ ಕುಳಿತು ಪುಸ್ತಕ ನೋಡ್ತಾ ಇದ್ದೆ, ಆದರೆ ನಾನು ನಿನ್ನೆನೇ ನೋಡ್ತಿದ್ದೆ. ಅರ್ಜುನ್ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು. ಕೊನೆ ಸಾಲು ಹೀಗಿತ್ತು, ನಾಳೆ ನಾನು ಈ ಊರನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಪ್ರೀತಿ ನಿಜವಾದ್ರೆ ನಾನು ನಿನಗೆ ಮತ್ತೆ ಸಿಗ್ತೀನಿ. ನಾನು ನಿನಗಾಗಿ ಕಾಯ್ತಿರ್ತೀನಿ ಅಂತ ಬರ್ತಿತ್ತು. ತಕ್ಷಣ ಅರ್ಜುನ್ ಓಡ್ ಹೋದ. ಆದರೆ ಬಸ್ ಆಗಲೇ ದೂರ ಹೊರಟಿತ್ತು. 5 ವರ್ಷಗಳ ನಂತರ ಒಂದು ಪುಸ್ತಕ ಪ್ರದರ್ಶನದಲ್ಲಿ ಅರ್ಜುನ್ ಒಬ್ಬ ಲೇಖಕನಾಗಿದ್ದ. ಅರ್ಜುನ್ ಪುಸ್ತಕ ಪ್ರೇಮಿ ಹಾಗೂ ಅದ್ಭುತವಾದ ಬರಹಗಾರ. ಅವನ ಮೊದಲ ಪುಸ್ತಕದ ಹೆಸರು ಕೊನೆಯ ಪತ್ರ. ಅವನು ಅಲ್ಲಿ ಬಂದವರು ತೆಗೆದುಕೊಂಡ ಪುಸ್ತಕಕ್ಕೆ ಆಟೋಗ್ರಾಫ್ ಹಾಕ್ತಿದ್ದಾಗ ಒಂದು ಹುಡುಗಿ ಪುಸ್ತಕನ ಮುಂದೆ ಹಿಡಿದ್ಲು. ಅದೇ ಕಣ್ಗಳು, ಅದೇ ನಗು, ಹೌದು, ಅದೇ ನಂದಿನಿ. ಇಬ್ಬರೂ ಕೆಲ ಕ್ಷಣ ಒಬ್ರನ್ನೊಬ್ರು ನೋಡಿದ್ರು. ನಂದಿನಿ ನಿಧಾನವಾಗಿ ಕೇಳಿದ್ಲು, ಈ ಬಾರಿಯಾದರೂ ಏನಾದರೂ ಹೇಳ್ತೀಯಾ ಅಂತ. ಆಗ ಅರ್ಜುನ್ ನಗ್ತಾ ಹೇಳ್ದ, ಆ ದಿನ ಹೇಳೋಕ್ಕಾಗಲಿಲ್ಲ, ಆದರೆ ಇವತ್ತು ಹೇಳ್ತೀನಿ, ನಾನು ನಿನ್ನ ಪ್ರೀತಿಸ್ತೀನಿ. ನಂದಿನಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು. ಅವಳು ಉತ್ತರಿಸಿದ್ಲು, ನಾನಿನ್ನೂ ನಿನ್ನ ಉತ್ತರಕ್ಕಾಗಿನೇ ಕಾಯ್ತಿದ್ದೆ ಅಂತ. ಇಬ್ರು ಕೈ ಹಿಡಿದು ನಡೆಯೋದಕ್ಕೆ ಶುರು ಮಾಡಿದ್ರು. ಕೆಲವೊಮ್ಮೆ ನಿಜವಾದ ಪ್ರೀತಿ ತಡವಾಗಬಹುದು, ಆದರೆ ಸರಿಯಾದ ವ್ಯಕ್ತಿ ಮರಳಿ ಬಂದರೆ ಪ್ರೀತಿ ಮತ್ತೆ ಅರಳುತ್ತೆ.